ಪಾತ್ರವನ್ನು ಕೊಟ್ಟರು ಸಹ ನಿರರ್ಗಳವಾಗಿ ನಟಿಸುವಂಥ ಅದ್ಭುತವಾದ ಕಲಾವಿದ ಕೋಮಲ್ ಅವರು. ಸೊ ಇತ್ತೀಚೆಗಷ್ಟೇ ಯಲಾಕುನಿ ಸಿನಿಮಾದ ಮೂಲಕ ಅವರ ಪಾತ್ರವನ್ನು ನೋಡಿದ್ರಿ. ಸೊ ಈಗ ಕೋಣ ಸಿನಿಮಾದಲ್ಲಿ ಮತ್ತೊಂದು ಅವತಾರದಲ್ಲಿ ಕಾಣಿಸ್ಕೊತಿದ್ದಾರೆ. ಸೊ ಸದ್ಯಕ್ಕೆ ನಮ್ಮ ಜೊತೆ ಕೋಮಲ್ ಅವರು ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ, ಹೇಗಿದ್ರಿ ಸರ್? ಎಸ್. ಸೊ ಮೊದಲಿಗೆ ಎಲ್ಲ ನ್ಯೂಸ್ ಫಸ್ಟ್ ವೀಕ್ಷಕರಿಗೆ ನನ್ನ ಹೃದಯಪೂರ್ವಕವಾದ ಸಾಷ್ಟಾಂಗ ನಮಸ್ಕಾರ. ಎಸ್ ಬಾಸ್. ಇಂಡಸ್ಟ್ರಿನಲ್ಲಿ ನೋಡೋದಾದ್ರೆ ಈಗ ಎಲ್ಲಿ ನೋಡಿದ್ರು ಈಗ ಕೋಣದ್ದೇ ಸದ್ದಾಗ್ತಿದೆ. ಯಾಕಂದರೆ ಕೋಣ ಅಂದರೆ ಎರಡು ರೀತಿ, ಒಂದು ಕಂಬಳದ ಸಿನಿಮಾಗಳು ಜಾಸ್ತಿ ಆಗ್ತಿದೆ, ಅದೆಲ್ಲವನ್ನು ಹೊರತುಪಡಿಸಿ ಕೋಣ ನೋಡಿದ್ರೆ ಈ ಕಂಟೆಂಟೇ ಬೇರೆ ಇದೆ. ಆ್ಯಕ್ಚುಲಾಗಿ ಆ ಕೋಣಗೂ ಕಂಬಳಕ್ಕೂ ಏನಾದ್ರು ಸಂಬಂಧ ಇದೆಯಾ ಅಥವಾ ಬೇರೆ ಏನಾದ್ರು ವಿಷಯಗಳಿದೆಯಾ ಸರ್ ಇದರಲ್ಲಿ ಅಂತ? ಇದು ಕಂಬಳದಲ್ಲಿ ಓಡೋಂಥ ಕೋಣನೂ ಇರುತ್ತೆ, ಬಟ್ ಆದರೆ ನಮ್ಮದ್ರಲ್ಲಿ ಕಂಬಳ ಇರಲ್ಲ. ಇಲ್ಲಿ ಬಂದು ಒಂದು ಅಕಲ್ಟ್ ಪ್ರಾಕ್ಟೀಸ್ ಅಂದರೆ ಈ ವಾಮಾಚಾರದ ಬಗ್ಗೆ ಈ ಚಿತ್ರ ಇರೋದು. ಇವತ್ತು ನೀವು ನೋಡಿರ್ಬೋದು, ಯಾರಾದರೂ ಒಬ್ಬೊಬ್ಬರು ಸುಮಾರು ಜನ ಹೇಳಿರ್ತಾರೆ, ಮೋಸ್ಟ್ಲಿ ಕೋಣ ಬಲಿ ಕೊಟ್ಬಿಟ್ಟಿದ್ದಾರೆ, ಅವ್ರಿಗೆ ಇವ್ರಿಗೆ ಬಲಿ ಕೊಟ್ಬಿಟ್ಟಿದ್ದಾರೆ, ಅವ್ರಿಗೆ ಅದಕ್ಕೆ ಹಿಂಗಾಗಿದೆ ಅಂತಾರೆ. ಸೊ ಇದ್ರ ಬಗ್ಗೆನೇ ಈ ಚಿತ್ರ ಇರೋದು. ಸೊ ಇದರೊಳಗಡೆ ಯಾಕೆ ಕೋಣ ಬಲಿ ಕೊಡ್ತಾರೆ, ಅದರ ಪರಿಣಾಮ ಏನಾಗುತ್ತೆ, ವಾಮಾಚಾರ ಮಾಡೋದು ಅದು ಯಾವತ್ತಿದ್ರೂ ಕೆಟ್ಟದ್ದು ಅನ್ನೋದನ್ನೆಲ್ಲ ಇದರೊಳಗೆ ಒಂದು ಸಿಂಬಾಲಿಕ್ ಆಗಿ ಹೇಳಿದ್ದೀವಿ. ಸೊ ನನ್ನ ಪಾತ್ರ ಇದ್ರ ಸುತ್ತಮುತ್ತ, ಈ ಕೋಣ ಸುತ್ತಮುತ್ತ ನಡೆಯುವಂಥ ಒಂದು ಊರಲ್ಲಿ ನಡೆಯುವಂಥದ್ದು. ಇವತ್ತು ಎಲ್ಲರಿಗೂ ಗೊತ್ತಿರೋ ಹಾಗೆ ಕೋಣ ಸ್ಯಾಕ್ರಿಫೈಸ್ ರಿಚುವಲ್ಸು ಭಾಳಷ್ಟು ಕಡೆ ನಡೆಯುತ್ತೆ. ಬರೀ ಕರ್ನಾಟಕದಲ್ಲೆಲ್ಲ, ವೆಸ್ಟ್ ಬೆಂಗಾಲಲ್ಲಿ ನೋಡಿ, ಒರಿಸ್ಸಲ್ಲಿ ನೋಡಿ, ಕೇರಳಲ್ಲಿ ನೋಡಿ, ಆಂಧ್ರಲ್ಲಿ ನೋಡಿ, ಇದೆಲ್ಲ ಒಂದು ಪದ್ಧತಿ ಮುಂಚೆಯಿಂದ ಬಂದಿದೆ. ಇದು ನೀವು ಚಾಮುಂಡೇಶ್ವರಿಯವರ ಕಾಲ ಕೆಳಗಡೆ ನೋಡಿದಾಗ ಒಂದು ಕೋಣ ಬಲಿ ಕೊಟ್ಟಿರೋಂಥ ಒಂದು ಕೋಣ ಹೆಡ್ಡು ಇಟ್ಟಿರ್ತಾರೆ. ಯಾಕಂದರೆ ಮಹಿಷ ಮರ್ದಿನಿ ಅಂತ, ಮಹಿಷ ಅಂದರೆ ಕೋಣ ಅಂತ, ಅದೊಂದು ರಾಕ್ಷಸನ ರೂಪ. ಆ ರಾಕ್ಷಸನ ಸಂಹಾರ ಮಾಡೋದು ದೇವರು ಅನ್ನೋದು ಇದು ಒಂದು ಪ್ರತೀತಿ. ಸೊ ಹಾಗಾಗಿ ಈ ಚಿತ್ರದಲ್ಲಿ ಅದೆಲ್ಲ ಒಂದು ಪ್ರಾಕ್ಟೀಸಸ್ಸು ಮತ್ತು ಮಿತ್ತು ಈ ಚಿತ್ರದಲ್ಲಿ ಬಳಸ್ಕೊಂಡಿದ್ದೀವಿ. ಸರ್ ಮೊದಲು ಬಾರಿಗೆ ಡೈರೆಕ್ಟ್ರು ಒಂದು ಕತೆ ಹೇಳಿದಾಗ ಸರ್, ಆ್ಯಕ್ಚುಲಾಗಿ ಈಗ ಬಲಿ ಅಂತ ಬಂದಾಗ ಸಾಮಾನ್ಯವಾಗಿ ಕುರಿ ಕೋಳಿ ಇದನ್ನೆಲ್ಲ ಬಲಿ ಕೊಡುವಂಥ ವಿಚಾರಗಳು ಕೇಳಿದ್ವಿ. ಕೋಣ ಅದು ತುಂಬ ದೊಡ್ಡ ಮಟ್ಟದಲ್ಲಿರುತ್ತೆ. ಯಾಕಂದರೆ ಮಾರಿ ಹಬ್ಬಗಳಿಗೆ ಆಲ್ಮೋಸ್ಟ್ ಒಂದು ಕಾಲಘಟ್ಟದಲ್ಲಿ ಕೋಣನೇ ಬಲಿ ಕೊಡ್ತಾ ಇದ್ದಾರೆ. ಸೊ ಇವತ್ತಿನ ದಿನಕ್ಕೆ ಎಷ್ಟು ಪ್ರಸ್ತುತ ಅನ್ನಿಸ್ತದೆ ಕತೆ ಕೇಳಿದಾಗ ನಿಮಗೆ? ಇವತ್ತಿನ ಕಾಲದಲ್ಲೂ ಕೂಡ ಕಾಣದಂಗೆ ತೆರೆಮರೆಯಲ್ಲಿ ಮಾಡೋವಂಥದ್ದು ಭಾಳಷ್ಟು ನಡೀತಾನೇ ಇದೆ. ಯಾಕಂದರೆ ಇವಾಗ ಈ ಇದು ಅನಿಮಲ್ ಸ್ಯಾಕ್ರಿಫೈಸ್ ಅನ್ನೋದನ್ನು ತುಂಬ ಸರ್ಕಾರಗಳು ತಡೆಗಟ್ಟಿದೆ. ಬಟ್ ಆದ್ರೂ ಕೂಡ ಪದ್ಧತಿನ ಯಾರೂ ನಿಲ್ಲಿಸಲ್ಲ ಸಡನ್ನಾಗಿ. ಸೊ ತೆರೆಮರೆಯಲ್ಲಿ ಮಾಡಿಕೊಂಡೇ ಬರ್ತಾ ಇದ್ದಾರೆ. ಇವತ್ತಿನ ಒಂದು ಸಿಚುವೇಷನಲ್ಲಿ ನಾವು ಎಲ್ಲೆಲ್ಲೋ ಕೇಳ್ಪಟ್ಟಿರ್ತೀವಿ, ಈ ಥರ ಅಂತೆ, ಹಿಂಗೆ ಮಾಡಿದಾರಂತೆ, ಇದನ್ನು ಕೋಣನೇ ಬಲಿ ಕೊಟ್ಬಿಟ್ಟಿದ್ರಂತೆ, ಅದಕ್ಕೆ ಅವ್ರಿಗೆ ಹಿಂಗೆ ಆಗೋಯ್ತಂತೆ ಅನ್ನೋದೆಲ್ಲ ನಾವು ಕೊಟ್ಟಿದ್ದೀವಿ. ಈ ಪಿಕ್ಚರ್ ಒಳಗಡೆ ಆ ಪದ್ಧತಿ ಬಗ್ಗೆನೂ ಒಂದು ಸ್ವಲ್ಪ ನಾವು ಅಳವಡಿಸ್ಕೊಂಡಿದ್ದೀವಿ. ಯಾಕೆ ಅದನ್ನು ಬಳಸ್ತಾರೆ, ಯಾಕೆ ಅದರಿಂದ ತಡೆಗಟ್ಟುತ್ತೆ ಅನ್ನೋದು ಒಂದು ನಮ್ಮದೇ ಆದಂಥ ಒಂದು ಸ್ಟೋರಿನ ಕ್ರಿಯೇಟ್ ಮಾಡಿ ಹೇಳಿದ್ದಾರೆ ಡೈರೆಕ್ಟ್ರು. ಅವರು ಫಸ್ಟ್ ಟೈಮ್ ಬಂದು ನನಗೆ ಹೇಳಿದಾಗ ನನಗೆ ಭಾಳ ಸಂತೋಷ ಆಗಿದೆ. ಏನಕ್ಕೆ ಅಂದರೆ ಒಂದೊಂದು ವೆರೈಟಿ ರೋಲ್ಸ್ನ, ಈಗ ಯಾರಾದ್ರು ಒಬ್ರು ಒಂದು ರೋಲ್ ಮಾಡಿದ್ರೆ ಅವ್ರಿಗೆ ಅದೇ ರೋಲ್ ಥರ ಬರುತ್ತೆ. ಈಗ ಇನ್ಸ್ಪೆಕ್ಟ್ರ್ ಮಾಡಿದ್ರೆ ಅವ್ರಿಗೆಲ್ಲ ಹುಡ್ಕೊಂಡೋಗಿ ಇನ್ಸ್ಪೆಕ್ಟ್ರ್ ರೋಲ್ನೇ ಹೇಳ್ತಾ ಇರ್ತಾರೆ. ಅವ್ರು ಯಾವುದೋ ಒಂದು ಮಚ್ಚಿ ಹಿಡ್ಕೊಳ್ಳೋ ರೋಲ್ ಮಾಡಿದ್ರೆ ಅವ್ರಿಗೆ ಬರೀ ಮಚ್ಚಿ ಹಿಡ್ಕೊಳ್ಳೋ ಸ್ಟೋರಿನೇ ಹೇಳ್ತಿರ್ತಾರೆ. ನನಗೆ ಯಲಾಕುನಿ ವಜ್ರಮುನಿ ಥರ ಗೆಟಪ್ ಹಾಕಬೇಕು, ಅದೊಂದು ಚಾಲೆಂಜು. ಮತ್ತು ಇವಾಗ ಈ ಕೋಣ ಒಳಗಡೆ ಒಬ್ಬ ಅಸ್ಟ್ರಾಲಜರು, ಒಂದು ಪಂಚೆ ಶರ್ಟ್ ಒಳಗಡೆ ಇರೋವಂಥ ಕ್ಯಾರೆಕ್ಟ್ರು, ಈ ಥರದ್ದು ಹೇಳ್ತಾರೆ. ಹರಿಯವರು ಬಂದು ನನಗೆ ಕತೆ ಹೇಳಿದಾಗ ಅವ್ರು 8mm ನಮ್ಮ ಅಣ್ಣನ ಪಿಕ್ಚರ್ನ ಮಾಡಿದ್ದಂಥ ಡೈರೆಕ್ಟ್ರ್ ಅವರು. ಸೊ ಹಂಗಾಗಿ ಅವ್ರು ಫಸ್ಟ್ ಹೇಳಿದಾಗ ನಾನು ಅವ್ರಿಗೆ ಈ ರಿಚುವಲ್ಸ್ ಬಗ್ಗೆ ಎಲ್ಲ ಸ್ಟಡಿ ಮಾಡಿದ್ದೀರಾ ಅಂದೆ. ಹಾಂ ಸರ್, ನಮ್ಮ ಫ್ರೆಂಡ್ಸ್ ಅವ್ರ ಊರಲ್ಲೇ ಸುಮಾರು ಮ್ಯಾಟ್ರ್ ನಡೆದಿರೋದನ್ನ, ಆ ಟ್ರೂ ಸ್ಟೋರಿನೇ ಇಲ್ಲಿ ತೊಗೊಂಬಂದು ಒಂದು ಕಾಕತಾಳೀಯವಾಗಿ ಬಳಸ್ತಾ ಇದ್ದೀವಿ.